ತೊಡಗಿದ್ದಾರೆ. ಇನ್ನು 3 ದಿನಗಳು ಕಳೆದರೆ ಲೋಕಸಭಾ ಚುನಾವಣೆ ಬಂದೇ ಬಿಡುತ್ತೆ. ಈ ಬಾರಿ ಚುನಾವಣೆಯಲ್ಲಿ ತಪ್ಪದೆ ಮತದಾನ ಮಾಡಿ. ಮತದಾನ ಅನ್ನೋದು ಅತ್ಯಂತ ಶ್ರೇಷ್ಠ ದಾನ. ವೋಟು ಹಾಕೋದು ಮಾತ್ರವಲ್ಲ, ಸರಿಯಾದ ವ್ಯಕ್ತಿಯನ್ನು ಆರಿಸೋದು ಕೂಡ ನಮ್ಮ ಕರ್ತವ್ಯ. ಈ ರೀತಿ ಚುನಾವಣಾ ಹಾಗೂ ಮತದಾನದ ಮಹತ್ವವನ್ನ ವಿವರಿಸೋ ಪ್ರಜಾಜಾಗೃತಿ ಕಾರ್ಯಕ್ರಮ ಕೆಂಗೇರಿ ಉಪನಗರದಲ್ಲಿ ನಡೆಯಿತು. ದಾನದಲ್ಲಿ ಶ್ರೇಷ್ಠ ದಾನ ಮತದಾನ. ದಾನದಲ್ಲೆಲ್ಲ ಅತ್ಯಂತ ಶ್ರೇಷ್ಠ ದಾನ ನೇತ್ರದಾನ ಅಂತಾರೆ. ಅದೇ ರೀತಿ ಮತದಾನ ಮಾಡೋದು ಕೂಡ ಶ್ರೇಷ್ಠ ದಾನ ಅನ್ನೋದನ್ನ ಜನರಿಗೆ ಸ್ವತಂತ್ರ ಹೋರಾಟಗಾರ ದೊರೆಸ್ವಾಮಿ ಹಾಗೂ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಮನವರಿಕೆ ಮಾಡಿಕೊಟ್ರು. ಕೆಂಗೇರಿ ಉಪನಗರದಲ್ಲಿ ಸಮಾಜ ಸೇವಕ ಚಂದನ್ ಗೌಡ ಹಾಗೂ ತಂಡದವರು ಆಯೋಜಿಸಿದ ಪ್ರಜಾಜಾಗೃತಿ ಸಮಾವೇಶದಲ್ಲಿ ಭಾಗವಹಿಸಿ ಜನರಿಗೆ ಮತ ಹಾಕುವಂತೆ ತಿಳಿ ಹೇಳಿದ್ರು. ನಮ್ಮ ವಿಚಾರದಲ್ಲಿ ಏನಾದರೂ ಕಾಳಜಿ ಇದ್ದವರು ಆ ಸಂಸದಿಗೆ ಹೋಗಿ ತಮ್ಮ ಕ್ಷೇತ್ರದ ಮತದಾರರ ಕಷ್ಟ ಸುಖಗಳನ್ನು ಅರಿತು ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಮತ ಹಾಕೋಣ. ಯಾರಿಗೆ ಜನತಾ ಸೇವೆ ಮಾಡುವ ಇಚ್ಛೆ ಇದೆಯೋ ಅವರಿಗೆ ಮಾತ್ರ ಮತ ಹಾಕೋಣ. ನಾಳೆ ಚುನಾಯಿತರಾದ ಮೇಲೆ ನಾನು ಜನತಾ ಮಾಲೀಕನಂತ ಹೇಳ್ಕೊಳ್ಳುವಂಥ ವ್ಯಕ್ತಿಗೆ ಮತ ಬೇಡ. ಪ್ರತಿನಿಧಿಯಾಗಿರುವಂಥ ವ್ಯಕ್ತಿಗೆ ಮತ ಹಾಕಿ ಅಂತ ನಾನು ನಿಮ್ಮ ಮುಖಾಂತರ ಮತದಾರರ ಹತ್ರ ಕೇಳ್ತಾ ಇದ್ದೇನೆ. 5 ವರ್ಷಕ್ಕೆ ಒಮ್ಮೆ ಸಿಗುವ ಅವಕಾಶವನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳೋದು ಕೂಡ ನಮ್ಮ ಕರ್ತವ್ಯ. ಆದ್ರಿಂದ ನಿಮಗೆ ಸಿಗೋ ಚಾನ್ಸ್ ಅನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳಿ ಅಂತ ಸಮಾಜ ಸೇವಕ ಚಂದನ್ ಗೌಡ ಹೇಳಿದ್ರು. ಏನು ನಮ್ಮ ಪ್ರಜಾಪ್ರಭುತ್ವದ ಮೌಲ್ಯಗಳು ಹಾಗೂ ಮತದಾನ ಹಕ್ಕನ್ನು ಜನಕ್ಕೆ ತಿಳಿಸೋದಕ್ಕೋಸ್ಕರ ಒಂದು ಪ್ರಜಾಜಾಗೃತಿ ಸಮ್ಮೇಳನ ಹಮ್ಮಿಕೊಂಡಿದ್ದೀರಿ. ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಏನು ನಮ್ಮ ಮತದಾನದ ಹಕ್ಕು ಅಂತ. ಅದಕ್ಕೋಸ್ಕರ ಹಿರಿಯ ಸ್ವತಂತ್ರ ಹೋರಾಟಗಾರರು ಎಚ್.ಎಸ್. ದೊರೆಸ್ವಾಮಿಯವರು, ಸಂತೋಷ್ ಹೆಗಡೆ ಅವರು ಇಂಥ ಹಿರಿಯರನ್ನ ಕರೆದ್ಬಿಟ್ಟು ಏನು ಮತದಾನದ ಹಕ್ಕು, ಪ್ರಜಾಪ್ರಭುತ್ವ ಮೌಲ್ಯಗಳು ಇವನ್ನೆಲ್ಲ ಜನಕ್ಕೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಇನ್ನು ನಗರದಲ್ಲಿ ಹೊಸ ಬದಲಾವಣೆ ತರೋದಕ್ಕೆ ಹೊರಟಿರೋ ಚಂದನ್ ಗೌಡ ಅವರಿಗೆ ಮುಂದಿನ ದಿನಗಳಲ್ಲಿ ಜನಸೇವೆ ಮಾಡುವಂತೆ ದೊರೆಸ್ವಾಮಿ ಹಾರೈಸಿದ್ರು. ಒಟ್ಟಾರೆ ಪ್ರಜಾಜಾಗೃತಿ ಕಾರ್ಯಕ್ರಮ ಮತದಾನದ ಮಹತ್ವವನ್ನ ಸಾರುವಲ್ಲಿ ಯಶಸ್ವಿಯಾಗಿದೆ. ಪವಿತ್ರ ಬಿ, ಸಮಯ ನ್ಯೂಸ್, ಬೆಂಗಳೂರು. ಈಗ ಒಂದು ಬ್ರೇಕ್ ನಂತರ